ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳ ಸರ್ಕಾರದಿಂದ ಅತಿ ದೊಡ್ಡ ತೀರ್ಮಾನ ಆಗಿದೆ. ಮೋದಿ ಅಮಿತ್ ಶಾ ಏನನ್ನ ಬಯಸಿದ್ರಲ್ಲ, ದಶಕಗಳಿಂದ ಯಾವ ಪ್ರಯತ್ನ ಆಗ್ತಿತ್ತಲ್ಲ, ಅದನ್ನ ಕಡೆಗೂ ಸುವೇಂದು ಅಧಿಕಾರಿ ಸಿಎಂ ಆಗಿ ಅಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಬರುವ ಮೂಲಕ ಸಾಧ್ಯವಾಗಿಸಲಾಗಿದೆ. 120 ಕಿಲೋಮೀಟರ್ಸ್ ಚಿಕನ್ ನೆಕ್ ಕಾರಿಡಾರ್ ಸಿಲಿಗುರಿ. ಎಲ್ರಿಗೂ ಗೊತ್ತು ಇದರ ಇಂಪಾರ್ಟೆನ್ಸ್. ನಮ್ಮ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳು ಮೇನ್ ಲ್ಯಾಂಡ್ ಜೊತೆ ಕನೆಕ್ಟ್ ಆಗುವಂಥ ಕೇವಲ 22 ಕಿಲೋಮೀಟರ್ಗಳ ಸಣ್ಣದಾದ ಕಿರಿದಾದ ಜಾಗ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ ಅನ್ನೋದು ಗೊತ್ತು. ಇಡೀ ಸುತ್ತಮುತ್ತಲಿನ ರಾಷ್ಟ್ರಗಳು ಯಾವ ರೀತಿ ಕಣ್ಣಿಟ್ಟಿವೆ ಅದರ ಮೇಲೆ ಅನ್ನೋದು ಗೊತ್ತು. ಬಾಂಗ್ಲಾ, ಚೀನಾ ಅದನ್ನು ಯಾವ ರೀತಿ ನೋಡ್ತಾ ಇರುತ್ತೆ ಅನ್ನೋದು ಗೊತ್ತು. ಈಗ ಚಿಕನ್ ನೆಕ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸುವೇಂದು ಅಧಿಕಾರಿ ಅಧಿಕಾರ ಹಿಡಿದು 10 ದಿನ ಆಯಿತು. 1 ವಾರದಲ್ಲೇ ಎಷ್ಟು ಬದಲಾಗಿದೆ ಪಶ್ಚಿಮ ಬಂಗಾಳ ನೋಡಿ ಒಂದ್ಸಲ ಬಂದು ಓಡಾಡಿ ಅಂತ ಓಪನ್ ಚಾಲೆಂಜ್ ಇಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಅಲ್ಲಿ ಏನೇನು ಕಿತ್ತೆಸೆಯಲಾಗಿದೆ, ಏನೇನು ಮರುಸ್ಥಾಪಿಸಲಾಗಿದೆ ನೋಡಿ ಅಂತ ಅದೆಲ್ಲ ರಿಪೋರ್ಟ್ಸು, ಪ್ರತಿದಿನದ ಡೆವಲಪ್ಮೆಂಟ್ಸು ಎಲ್ಲ ರಿಪೋರ್ಟ್ಸ್ ಇರ್ತಿದೀವಲ್ಲ. ಈಗ ಒಂದು ಮೇಜರ್ ಡೆವಲಪ್ಮೆಂಟ್, ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟದ್ದು ಮತ್ತು ನಾರ್ತ್ ಈಸ್ಟ್ನ ಅಸ್ತಿತ್ವಕ್ಕೆ ಸಂಬಂಧಪಟ್ಟದ್ದು, ಚೀನಾ ಜೊತೆಗಿನ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟದ್ದು. ಈಗ 7 ನ್ಯಾಷನಲ್ ಹೈವೇ, ಪಶ್ಚಿಮ ಬಂಗಾಳ 7 ನ್ಯಾಷನಲ್ ಹೈವೇ, ಆ ಜಾಗವನ್ನು 120 ಕಿಲೋಮೀಟರ್ ಪ್ರದೇಶವನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಸಿಲಿಗುರಿ ಪ್ರದೇಶ ಬಾಂಗ್ಲಾ ಜೊತೆಗೆ ಭಾರತ ಶೇರ್ ಮಾಡುವ ಬಾರ್ಡರ್ ಪ್ರದೇಶ ಇದೆಯಲ್ಲ, ಅದೆಲ್ಲವನ್ನು 120 ಕಿಲೋಮೀಟರ್ಗಳ ಸೆಕ್ಯೂರಿಟಿ ಡೆವಲಪ್ಮೆಂಟು ಎಲ್ಲವನ್ನ ಈಗ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಈಗ ಟ್ರಾನ್ಸ್ಫರ್ ಮಾಡಿರೋದು ಸುವೇಂದು ಅಧಿಕಾರಿ ಸರ್ಕಾರ. ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಕಾನ್ಫ್ಲಿಕ್ಟ್ ಆಗಿ ಬಹಳಷ್ಟು ಸಂಘರ್ಷ ಆಗಿ ಡೆವಲಪ್ಮೆಂಟು, ಅಲ್ಲಿನ ಕೆಲವು ಕಾರಿಡಾರ್ ಡೆವಲಪ್ ಮಾಡಬೇಕು, ಬ್ರಿಡ್ಜ್ಗಳು, ಸುತ್ತಮುತ್ತಲಿನ ಗಡಿ ಪ್ರದೇಶ ಹಳ್ಳಿಗಳು ಡೆವಲಪ್ ಮಾಡೋದಕ್ಕಾಗದೆ, ಸೆಕ್ಯೂರಿಟಿ ಕೊಡೋದಕ್ಕಾಗದೆ BSFಗೂ ಸಮಸ್ಯೆಯಾಗಿ, ಹಳ್ಳಿಗಳಿಗೂ ಸಮಸ್ಯೆಯಾಗಿ, ಮೇನಾಗಿ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಅದಾದ ಮೇಲೆ ಎಷ್ಟು ಕ್ರಿಟಿಕಲ್ ಇದೆ ಅಲ್ಲಿ ಪ್ರದೇಶ, ನಾವು ಎಷ್ಟು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೆಕ್ಯೂರಿಟಿ ಇನ್ಪುಟ್ಸ್ ಇದ್ವು. ಅಲ್ಲಿ ತುಂಬ ಮೇಜರ್, ಆದಷ್ಟು ಬೇಗ ಡೆವಲಪ್ಮೆಂಟ್ ಆಗಬೇಕು, ರಸ್ತೆಗಳು ಅತ್ಯಂತ ಅಗಲವಾಗಿ ವಿಶಾಲವಾಗಿ ರೆಡಿ ಆಗಬೇಕು, ಇಲ್ಲ ತುಂಬ ಭವಿಷ್ಯದಲ್ಲಿ ಇದು ಕಷ್ಟ ಆಗಬಹುದು ಅನ್ನೋ ತನಕ ರಿಪೋರ್ಟ್ಸ್ ಇವೆ. ಬಟ್ ಮಾಡೋಕೆ ಬಿಡ್ತಿರ್ಲಿಲ್ಲ. ಯಾವಾಗಲೂ ಅಲ್ಲಿ ಸಮಸ್ಯೆ, ಹಗ್ಗಜಗ್ಗಾಟ. ಮಮತಾ ಬ್ಯಾನರ್ಜಿ ಸರ್ಕಾರ ಪದೇ ಪದೇ ಮೋದಿ ಸರ್ಕಾರಕ್ಕೆ ಸೆಡ್ಡು ಹೊಡ್ಕೊಂಡೇ ಬಂತು. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ, ಇದು ರಾಜಕೀಯ ಅಲ್ಲ ಅಂದರೂ ಕೂಡ ಸಾಧ್ಯವಾಗಲೇ ಇಲ್ಲ. ದಶಕಗಳಿಂದ ಆ ಪ್ರಯತ್ನ ನಡೀತಾನೆ ಇತ್ತು. ಕಡೆಗೂ ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಆ 120 ಕಿಲೋಮೀಟರ್ಗಳು, ಒಟ್ಟು 7 ಹೈವೇಗಳನ್ನು ಕೇಂದ್ರ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಚಿಕನ್ ನೆಕ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರು, ಬಾರ್ಡರ್ ಸೆಕ್ಯೂರಿಟಿ, ರಸ್ತೆ ಮತ್ತು ಸಿಕ್ಕಿಂ ಕನೆಕ್ಟಿವಿಟಿ, ನಾರ್ತ್ ಈಸ್ಟ್ಗೆ ಕನೆಕ್ಟಿವಿಟಿನೇ ಅದಲ್ವಾ. ಚಿಕನ್ ನೆಕ್ ಅಂದರೆ ಏನು? ನಾರ್ತ್ ಈಸ್ಟ್ ರಾಜ್ಯಗಳನ್ನು ಮೇನ್ ಲ್ಯಾಂಡ್ ಭಾರತದ ಜೊತೆ ಕನೆಕ್ಟ್ ಮಾಡುವಂಥ ಪ್ರದೇಶ. ಅಲ್ಲಿ ಪದೇ ಪದೇ ಈ ಭೂಕುಸಿತ, ಮಳೆಯಿಂದಾಗಿ ಲ್ಯಾಂಡ್ ಸ್ಲೈಡು ಏನೇನೆಲ್ಲ ಆಗಿ ಕನೆಕ್ಟಿವಿಟಿ ತಪ್ಪು ಹೋಗ್ತಾ ಇತ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಎಷ್ಟೋ ಸಲ ಇದೇ ಕಾರಣಕ್ಕೆ ಬಾಂಗ್ಲಾದೇಶ, ಅಕ್ಕಪಕ್ಕದ ಕಿಡಿಗೇಡಿ ರಾಷ್ಟ್ರಗಳು ಏನಂತ ಹೇಳ್ತಾ ಇದ್ವು, 7 ಸಿಸ್ಟರ್ಸ್ನ ಕಟ್ ಮಾಡ್ತೀವಿ, 7 ಸಿಸ್ಟರ್ಸ್ಗೆ ಭಾರತ ಏನು ಅಲ್ಲಿ ಕನೆಕ್ಟಿವಿಟಿನೇ ಇಲ್ಲ, ಅವ್ರಿಗೆ ಸಮಸ್ಯೆ ಇದೆ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ಲ. ನಮ್ಮ ಮೇನ್ ಲ್ಯಾಂಡ್ ಜೊತೆ ನಾರ್ತ್ ಈಸ್ಟನ್ನು ಕನೆಕ್ಟ್ ಮಾಡುವಂಥ ದಾರಿಯಲ್ಲಿ ಏನೇನು ಸಂಕಷ್ಟ ಬರುತ್ತಲ್ಲ, ಅಷ್ಟು ಒಳ್ಳೆಯದು ಹೊರಗಿನ ರಾಷ್ಟ್ರಗಳಿಗೆ. ನಾರ್ತ್ ಈಸ್ಟ್ ಕನೆಕ್ಟಿವಿಟಿ ಕಟ್ ಆಗಬೇಕು. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ರೆ, ಮಳೆಗಾಲ ಬಂದುಬಿಟ್ರೆ ಸಪ್ಲೈ ಚೈನೇ ಕಟ್ ಆಗಿಬಿಡ್ತಿತ್ತು. ಸಿಕ್ಕಿಂ ಅಂಥ ರಾಜ್ಯಗಳಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ. ಅಗತ್ಯ ಸಾಮಗ್ರಿಗಳ ಪೂರೈಕೆ ಕಷ್ಟ ಆಗಿ ಆ ರಾಜ್ಯ ಒದ್ದಾಡಿದ್ದಿದೆ. ನಾರ್ತ್ ಈಸ್ಟ್ನ ಹಲವು ಪ್ರದೇಶಗಳಲ್ಲಿ ಇದರ ಎಫೆಕ್ಟ್ ಆಗಿದ್ದಿದೆ. ಇದೆಲ್ಲ ಪರಿಹಾರ ಆಗಬೇಕಂದ್ರೆ ಈ ಭಾಗದ ಅಭಿವೃದ್ಧಿಯಾಗಬೇಕು. ಇಲ್ಲಿ ಡೆವಲಪ್ಮೆಂಟು, ಮಳೆ ಬರಲಿ, ಎಲ್ಲ ಆಲ್ ವೆದರ್ ರೋಡ್ಸ್ ಆಗಬೇಕು, ಅತ್ಯಂತ ವಿಶಾಲವಾಗಿರಬೇಕು, ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮಾಡುವಂಥ ಫೆಸಿಲಿಟಿ ಬೇಕು. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. ಹಾಗಾಗಿ ಇದನ್ನು ಮಾಡಬೇಕು ಅಂದರೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇದು ಎಷ್ಟು ಇಂಪಾರ್ಟೆಂಟು. BSF ಸೆಕ್ಯೂರಿಟಿ ಹೆಚ್ಚಾಗಬೇಕಲ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇಂತಹ ವಿಷಯದಲ್ಲಿ
ಕಾಂಪ್ರಮೈಸ್ ಹಾಕ್ಕೊಂಡು ಕೂತಿದೆ ತನ್ನ ವೋಟ್ ಬ್ಯಾಂಕ್ಗೆ ಅನ್ನುವಂಥ ಆಕ್ರೋಶ ಇತ್ತು. ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಹೋದ ಮೇಲೆ ಎಂತೆಂಥ ಆಕ್ಟಿವಿಟೀಸ್ ಆಗಿದೆ, ಭಾರತದ ವಿರುದ್ಧ ಏನೇನು ನಡೀತಿದೆ ಅನ್ನೋದು ಗೊತ್ತು, ಬಾರ್ಡ್ರಲ್ಲಿ ಏನೇನು ಶುರುವಾಗಿದೆ ಅನ್ನೋದು ಗೊತ್ತು, ಒಳನುಸುಳುವಂಥ ಪ್ರಕ್ರಿಯೆ ಆ ಕಡೆಯಿಂದ ಈ ಕಡೆಯಿಂದ ಎರಡೂ ಕಡೆಯಿಂದ ಪ್ರೋತ್ಸಾಹ ಪಡ್ಕೊಳ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿತ್ತು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಫೆನ್ಸಿಂಗ್ ಮಾಡಿ ಅಲ್ಲಿ BSFಗೆ ಹ್ಯಾಂಡ್ ಓವರ್ ಮಾಡಿ ಭೂಮಿಯನ್ನು ಅಂದರೆ ಕೊಡ್ತಾ ಇಲ್ಲ. 3200 ಕಿಲೋಮೀಟರ್ ಫೆನ್ಸಿಂಗ್ ಮಾಡಿ ಮುಗಿಸಿದ್ದಾರೆ. ನಾರ್ತ್ ಈಸ್ಟು ಎಲ್ಲೆಲ್ಲಿ ಶೇರ್ ಆಗುತ್ತೋ ಎಲ್ಲ ಕಡೆ. ಇಲ್ಲೊಂದು 600-700 ಕಿಲೋಮೀಟ್ರ್ ಮಾತ್ರ ಏನು ಮಾಡೋದಕ್ಕಾಗಲ್ಲ, ಭೂಮಿ ಕೊಡಲ್ಲ ಅವರು ಭೂಮಿನ. ಕೋರ್ಟ್ಗೆ ಹೋಗಿ ಅಲ್ಲಿ ಜಟಾಪಟಿ ಆಗಿ ವರ್ಷಾನುವರ್ಷ ಇದೇ ಜಟಾಪಟಿ ಮುಂದುವರ್ಕೊಂಡು ಬಂತು. ಸಮಯ ಉರುಳಿತು ಬಿಟ್ಟರೆ ಆಗಲಿಲ್ಲ. ಈಗ 15 ದಿನದ ಒಳಗಡೆ ಭೂಮಿ, 45 ದಿನಗಳ ಒಳಗಡೆ ಫೆನ್ಸಿಂಗ್ ಫಿನಿಶ್. ಬರ್ತಾ ಇದ್ದಂಗೆ ಸುವೇಂದು ಅಧಿಕಾರಿ ಅವರು, ಅಮಿತ್ ಶಾ ಅವರು ಘೋಷಣೆ ಮಾಡೇ ಬಿಟ್ಟರು. ಅದು ಹೆಂಗಾಗಲ್ಲ ನೋಡ್ತೀವಿ. ಡೆಡ್ ಲೈನು 45 ದಿನಗಳಲ್ಲಿ ಫೆನ್ಸಿಂಗ್ ಆಗುತ್ತೆ, ಬಾರ್ಡರ್ ಸೀಲ್ ಆಗುತ್ತೆ. ಒಬ್ಬ ಬಾಂಗ್ಲಾದಿಂದ ಒಬ್ಬ ಮನುಷ್ಯ ಅನ್ನೋ ಒಂದು ನಾಯಿನೂ ಬರೋಕ್ಕಾಗಲ್ಲ. ಹಂಗೆ ಮಾಡಕ್ಕೆ ಶುರುವಾಗ್ಬಿಟ್ಟಿದೆ. ಇದು ಘೋಷಣೆ ಅಲ್ಲ, ಅಲ್ಲಿ ಪ್ರಕ್ರಿಯೆ ಶುರುವಾಗಿದೆ. ಈ ಕೆಲಸ ಒಂದು ಕಡೆ ನಡೀತಿದೆ. ಇನ್ನೊಂದು ಚಿಕನ್ ನೆಕ್ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಭಾರತದ ತುಂಬ ಮೇಜರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ವಿಚಾರ ಇದು. ಇದರಿಂದ ಏನೇನು ಅನುಕೂಲ ಆಗುತ್ತೆ ನೋಡಿ. ನಾರ್ತ್ ಪ್ರದೇಶ, ಉತ್ತರ ಬಂಗಾಳದ ಪ್ರದೇಶ, ಉತ್ತರ ಭಾಗ, ಅಲ್ಲಿ ಕನೆಕ್ಟಿವಿಟಿ ಚೆನ್ನಾಗಾಗುತ್ತೆ. ಮತ್ತು ಬಾಂಗ್ಲಾದೇಶ್ ಭೂತಾನ್ ಬಾರ್ಡರ್ಸ್ ಲಿಂಕ್ ಮಾಡುವಂತಹ ಕನೆಕ್ಟಿವಿಟಿ, ರೈಲ್ವೆ ಬ್ರಿಡ್ಜ್ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ NHAI ಮತ್ತು NHIDCL ಇವರ ಅಡಿಯಲ್ಲಿ ಇದರ ಮೇಂಟೆನೆನ್ಸು, ಡೆವಲಪ್ಮೆಂಟು, ಸೆಕ್ಯೂರಿಟಿ ಎಲ್ಲ ಕೇಂದ್ರ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ. ತಕ್ಷಣ ಅಲ್ಲಿ ಮಾಡಬೇಕಾಗಿರೋದು ನೋಡಿ, ಒಂದು ಬ್ರಿಡ್ಜ್ ಆಗಬೇಕು. ತುಂಬ ದಿನಗಳಿಂದ ಪೆಂಡಿಂಗಲ್ಲಿದೆ. ಈ ಬ್ರಿಡ್ಜನ್ನು ಮಾಡಬೇಕು. ಹಸಿಮಾರಾ ಜಾಯ್ಗಾನ್ ರೂಟ್ ಮತ್ತು ಚಂಗ್ರಾಬಾಂಧ ಕಾರಿಡಾರನ್ನು ಅಲ್ಲಿ ಮಾಡಿ ಮುಗಿಸ್ಬೇಕಾಗಿದೆ. ಇದಕ್ಕೆಲ್ಲ ಅಪ್ರೂವಲ್ಲೇ ಸಿಗದೆ ವರ್ಷ ಈ ತಲೆನೋವಾಗಿ ಕಾಡ್ತಾ ಇತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವಿನ ತಿಕ್ಕಾಟ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಸರ್ಕಾರ ಬರೋಕ್ಕಿಂತ ಮುಂಚೆ BJP ಅದನ್ನೇ ಹೇಳಿತ್ತು ಎಲೆಕ್ಷನ್ ಪ್ರಚಾರ ಸಮಯದಲ್ಲಿ. ಈ ಸಲ ಏನಾದರೂ ಮತ್ತೆ TMC ಬಂದು BJPಗೆ ಅವಕಾಶ ಸಿಗಲಿಲ್ಲ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ದೊಡ್ಡ ಥ್ರೆಟ್ ಇದೆ, ಇಲ್ಲಿಂದ ತುಂಬ ಸಮಸ್ಯೆ ಆಗೋದಕ್ಕಿದೆ, ಆಲ್ರೆಡಿ ಆಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈಗ ಬರ್ತಾ ಇದ್ದ ಹಾಗೆ ಕೆಲಸವನ್ನ ಶುರು ಮಾಡಿರೋದು. घुसपैठिया का जो हमारी बड़ा समस्या है उसको किस तरीके से आसाम त्रिपुरा में BJP सरकार आने का बाद ये आज घुसपैठिया खत्म हो गया है। इधर बंगाल में भी एक तुष्टीकरण की सरकार था, तो सरकार ने BSF को जमीन तक नहीं दिया। देश की सुरक्षा के ऊपर सवाल खड़ा हो गया था। इसलिए जो खास करके घुसपैठिया इलीगल इन्फिल्ट्रेटर्स को लेकर और हमारी बॉर्डर बांग्लादेश बॉर्डर को सुरक्षित करने के लिए आसाम ने जो कदम उठाया वो कदम बंगाल में भी उठाना चाहिए। वो काम काल पहले कैबिनेट से हम लोग शुरू कर दिया। ಈಗ ಡಾರ್ಜಿಲಿಂಗ್ ಹಿಲ್ಸು ಮತ್ತು ಸಿಕ್ಕಿಂ ಪ್ರದೇಶ ಇಲ್ಲೆಲ್ಲ ಡೆವಲಪ್ಮೆಂಟ್ ಯಾವುದೇ ತೊಂದರೆ ಇಲ್ಲದೆ ಸಾಗುತ್ತೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟೇ ಎನ್ಶೂರ್ ಮಾಡ್ತಾ ಇದೆ. ಮತ್ತು ಬಾಟಲ್ ನೆಕ್ಸು, ಟ್ರಾಫಿಕ್ಕು, ಲ್ಯಾಂಡ್ ಸ್ಲೈಡು ಇದೆಲ್ಲ ಸಮಸ್ಯೆಗಳಿಗೂ ಕೆಲವು ತಿಂಗಳುಗಳಲ್ಲಿ ಪರಿಹಾರ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರನೇ ಭರವಸೆಯನ್ನು ಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಾಂಗ್ಲಾದೇಶ, ಚೀನಾ ಎಲ್ಲ ಈ ಡೆವಲಪ್ಮೆಂಟನ್ನು ತುದಿಗಾಲಲ್ಲಿ ನಿಂತು ನೋಡ್ತಿರೋದು. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹೆಂಗಾಗಬಹುದು, ಬಾರ್ಡ್ರಲ್ಲಿ ಭಾರತದ ತಯಾರಿ ಭರ್ಜರಿ ಆಗಿದೆ ಅಂತ ಅಕ್ಕಪಕ್ಕದ ರಾಷ್ಟ್ರಗಳು ಕಣ್ಣರಳಿಸಿ ನೋಡುವಂತಾಗಿದೆ ಈ ಒಂದು ನಡೆಯಿಂದ. ಪಶ್ಚಿಮ ಬಂಗಾಳದ ಒಳಗಡೆ ಸುವೇಂದು ಅಧಿಕಾರಿ ಏನೇನು ಮಾಡ್ತಿದ್ದಾರೆ ಗೊತ್ತು. ಬುಲ್ಡೋಸರ್ ಸದ್ದು ಮಾಡ್ತಿದೆ, ಅಕ್ರಮ ಫ್ಯಾಕ್ಟ್ರಿಗಳು, ಔಟ್ಲೆಟ್ಗಳು, ಯಾವುದೇ ಒಂದು ಸಣ್ಣ ಪುಟ್ಟ ತಗಡ ಅಂಗಡಿ ಹಾಕ್ಕೊಂಡು ಕೂತವ್ರನ್ನೆಲ್ಲ ಕಿತ್ತು ಬಿಸಾಕ್ತಿದ್ದಾರೆ. ಧರ್ಮ ನೋಡಲ್ಲ, ಅಕ್ರಮವ ಸಕ್ರಮ ಅನ್ನೋದನ್ನು ಮಾತ್ರ ನೋಡಿ. ಅಕ್ರಮ ಮಾಂಸದ ಅಂಗಡಿಗಳನ್ನು ಕಿತ್ತು ಬಿಸಾಕ್ತಿದ್ದಾರೆ. TMC ನಾಯಕರು ಈಗ ಅವರ ಮನೆಗೆ ಅಟ್ಯಾಕ್ ಆಗ್ತಿದೆ. ಯಾಕಂದರೆ ಮನೆ ಒಳಗಡೆ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿರೋದು. ಆಧಾರ್ ಕಾರ್ಡ್ಗಳು, ವೋಟರ್ IDಗಳು, ಈ ನರೇಗಾ ಕಾರ್ಡ್ಗಳು ಏನೇನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ. ಸೊ ಒಂದೊಂದು TMC ಆಫೀಸು, ಅವರ ದೊಡ್ಡ ಲೀಡರ್ಸ್ ಮನೆಗಳು ಅಟ್ಯಾಕ್ ಆಗ್ತಿವೆ. ಇನ್ನೊಂದು ಕಡೆ ಸರ್ಕಾರದ ವತಿಯಿಂದ ಇದೆಲ್ಲ ಜನ ಮಾಡ್ತಿರೋದು ಅಟ್ಯಾಕ್ ಎಲ್ಲ, ಅದು ಯಾರ ಕಂಟ್ರೋಲಲ್ಲೂ ಇಲ್ಲ ಅಂತ ಸರ್ಕಾರ ಹೇಳ್ತಿರೋದು. ಮತ್ತೊಂದು ಕಡೆ ಸರ್ಕಾರದ ವತಿಯಿಂದ ಆಪರೇಷನ್ ಮುಂದುವರಿತಿದೆ. ಒಂದೇ ವಾರದ ಒಳಗಡೆ ಇಷ್ಟು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ಬ್ರೇಕ್ ಹಾಕಬಹುದು ಅಂದರೆ 1 ವರ್ಷದ ಒಳಗಡೆ ಬಂಗಾಳ ಬದಲಾಯಿಸಿ ತೋರಿಸ್ತೀವಿ. ಮತ್ತು ಈ ಸಂಪೂರ್ಣ ಆಡಳಿತದ ಅವಧಿಯಲ್ಲಿ ಅಭಿವೃದ್ಧಿ ಅಂದರೆ ವೆಸ್ಟ್ ಬೆಂಗಾಲ್ಗೆ ಏನು ಅಂತ ತೋರಿಸ್ಕೊಡ್ತೀವಿ ಅಂತ ಶಪಥ ಮಾಡಿ ಕೆಲಸವನ್ನು ಶುರು ಮಾಡಿದ
ಕಮಲ ಸರ್ಕಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.